ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದ್ದೀರಿ? ಆರಾಮದ್ದೀರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ 7 ಗಂಟೆ ಆಗೈತ್ರಿ. ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಮಸಾಲೆ ಚಪಾತಿ ಮಾಡ್ತೀನಿ ರೀ. ಭಾಳ ಮಸ್ತ್ ಆಗುತ್ತೆ. ಹಿಟ್ಟು ಕಲಸೋ ಅವಶ್ಯಕತೆನೇ ಇಲ್ಲ, ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಒಂದು 10 ನಿಮಿಷ ಒಳಗಡೆ. ಮತ್ತು ಮಕ್ಕಳಿಗಾಗಲಿ ಮತ್ತು ದೊಡ್ಡವ್ರಿಗಾಗಲಿ ಭಾಳ ಇಷ್ಟ ಆಗ್ತೈತ್ರಿ. ನಮ್ಮ ಮನೆಯೊಳಗಂತೂ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚಪಾತಿ ತಿನ್ನಕ್ಕೆ ಅನ್ಸಾಕತ್ತೈತ್ರಿ. ಮಕ್ಕಳು ಡೈಲಿ ಚಪಾತಿನೇ ಮಾಡಿಕೊಡ್ತೀರಿ ಅಂತ ಅಂತಾರಲ್ಲ, ಆಗ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತ್ರಿ. ಫಸ್ಟಿಗೆ ಏನು ಮಾಡಿದ್ರೆ ನಾನು ಉಳ್ಳಾಗಡ್ಡೆ ಸಣ್ಣಗೆ ಚಾಪ್ ಮಾಡ್ಕೋಬೇಕ್ರಿ. ಈ ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಳಕತ್ತಿದ್ದೆ. ಅದಂತೂ ಕೈ ಕೊಡ್ತು. ಯಾಕಂದ್ರೆ ಭಾಳ ದಿವಸ ಐತ್ರಿ ತೊಗೊಂಡದು. ಒಂದು 7 ವರ್ಷ ಮೇಲೆ ಆಗಿರ್ಬೇಕಂತ ಅನ್ಸುತ್ತೆ. ಬಟ್ ಅದು ಹಾಳಾಗೈತ್ರಿ. ಅದು ಏನು ಅದ್ರದ್ದು ಒಳಗೆ ಥ್ರೆಡ್ ಇರ್ತೈತಲ್ರಿ, ಅದನ್ನ ಸರಿಯಾಗಿ ವರ್ಕ್ ಆಗಲ್ಲಾಗಿತ್ತು. ಅದಕ್ಕೆ ಬೇಡ ಅಂತ ಹೇಳಿದ್ರು ಸವಾಸ ಮಿಕ್ಸರ್ಗೆ ಹಾಕಿಬಿಟ್ಟು ಸ್ವಲ್ಪ ಆನ್ ಆಫ್ ಮಾಡಿಬಿಟ್ರೆ ಅದು ಸಣ್ಣ ಆಗ್ತೈತ್ರಿ, ಅಂದ್ರೆ ಚಾಪ್ ಆಗ್ತೈತಿ. ಈ ಚಾಪರ್ ಬೇಕಾಗೇ ಇಲ್ಲ ರೀ, ಅದರೊಳಗೆ ಈಜಿಯಾಗಿ ಮಾಡ್ಕೋಬೋದು. ನನ್ನ ಮಗ ಇದ್ರೆ ಏನು ಮಾಡತ್ತೀರಿ ಅಂತೇಳಿ ಬಂದು ಇನ್ಕ್ವೈರಿ ಮಾಡಾಕತ್ತಂದ್ರಿ. ಏನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತೇಳಿ. ಅದನ್ನೇ ಮಸಾಲೆ ಚಪಾತಿ ಅಥವಾ ಮಸಾಲೆ ದೋಸೆ ಥರ ಮಾಡ್ತೀನಪ್ಪ ಅಂತಂದೆ. ನಿಮಗೂ ಚಪಾತಿ ತಿನ್ನೋಕೆ ಅನ್ಸೈತಿಲ್ಲ, ಹೀಗಾಗಿ ಈ ರೀತಿ ಮಾಡ್ತೀನಿ ಅಂತ ಹೇಳಿದೆ. ಆಯ್ತು ಏನಾರ ಮಾಡಿರಿ ಅಂತೇಳಿ ಹೋದಾರಿ. ಈಗೇನು ನಾನು ಉಳ್ಳಾಗಡ್ಡಿ ಚಾಪ್ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಒಂದು ಸ್ವಲ್ಪ ಪ್ಲೇಟಿಗೆ ಎತ್ತಿ ಇಟ್ಕೊತೀನಿ. ಅಂದರೆ ಮೊಸರು ಒಗ್ಗರಣೆ ಮಾಡ್ಕೊತೀನಿ, ಚಟ್ನಿ ಥರ. ಅದು ಭಾಳ ಮಸ್ತ್ ಆಗುತ್ತೆ ರೀ. ಅದಕ್ಕಂತ ಸ್ವಲ್ಪ ಉಳ್ಳಾಗಡ್ಡಿ ಎತ್ತಿ ಇಟ್ಬಿಟ್ಟು ಉಳಿದಿದ್ದ ಉಳ್ಳಾಗಡ್ಡಿದ್ದು ಏನು ಚಾಪ್ ಮಾಡಿದ್ದಿತ್ತಲ್ಲ ಅದನ್ನ ಒಂದು ಬೊಗೋಣಿಗೆ ತಗೋತೀನಿ ರೀ. ಈಗ ಒಂದು ಬೊಗೋಣಿಗೆಲ್ಲ ಉಳ್ಳಾಗಡ್ಡಿ ಚಾಪ್ ಮಾಡಿದ್ದು ಹಾಕಿದ್ದೀನಿ ರೀ. ಭಾಳ ಪೇಸ್ಟ್ ಥರ ಮಾಡ್ಕೋಬಾರ್ದು. ಸ್ವಲ್ಪ ಆನ್ ಆಫ್ ಮಾಡಿಬಿಟ್ರೆ ಸಣ್ಣದಾಗಿ ಪೀಸ್ ಆಗ್ತಾವ್ರಿ ಉಳ್ಳಾಗಡ್ಡಿದು. ಇದೇ ಮಿಕ್ಸರ್ ಜಾರಿಗೆ ಏನೈತಿಲ್ಲ, ನಾನು ಒಂದು 4 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೀ. ಅಂದರೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಮಾಡಿದ್ರೆ ಸಾಕಾಗುತ್ತೆ ರೀ. ನಾನಿಲ್ಲಿ ಫಸ್ಟಿಗೆ 2 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ರೀ. ಈ ಹದಕ್ಕೆ ಇರಬೇಕದು. ಮತ್ತು ಸೆಕೆಂಡ್ ಟೈಮ್ 1-2 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಅಂದರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಾಗ್ತೈತಲ್ರಿ ನೋಡ್ಕೊಂಡ್ಬಿಟ್ಟು ಅಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತು ಯಾವ ಹಿಟ್ಟು ಬೇಕಾಗಿಲ್ಲ, ಗೋಧಿ ಹಿಟ್ಟು ಒಂದಿದ್ರೆ ಸಾಕು. ಎಲ್ಲನ ಇದೇ ರೀತಿ ಮಾಡಿ ಇದಕ್ಕೆ ಹಾಕ್ಕೊತೀನಿ ರೀ, ಬೊಗೋಣಿಗೆ ಹಾಕ್ತೀನಿ. ಭಾಳ ಈಜಿ ರೀ. ಏನಪ್ಪ ಬೆಳಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡ್ಕೋದು, ಚಪಾತಿ ಅಂತೂ ನಾಕತ್ತಾರು, ಏನು ಮಾಡೋದು ಅಂತ ಅನ್ನಿಸ್ದಾಗ ಈ ರೀತಿ ಮಾಡಿಕೊಡ್ರಿ, ಖಂಡಿತ ಇಷ್ಟ ಆಗ್ತೈತಿ. ಮತ್ತು ಮಾಡಿಕೊಡು ಅಂತ ಕೇಳೋದಂತೂ ಗ್ಯಾರಂಟಿ ರೀ, ಅಷ್ಟು ಮಸ್ತ್ ಆಗ್ತೈತಿ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತಿ ಹಾಕ್ತೀನಿ ರೀ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು. ಕಸೂರಿ ಮೆಂತಿ ಇರಲಿಕ್ಕಂದ್ರೆ ನೀವು ಕೊತ್ತಂಬರಿ ಸೊಪ್ಪಾದರೂ ಹಾಕ್ಬೋದು, ಇಲ್ಲಾಂದ್ರೆ ಹಸಿ ಮೆಂತ್ಯ ಪಲ್ಯ ಇದ್ದರೆ ಅದನ್ನಾದರೂ ಹಾಕ್ಬೋದು. ಅದು ನಿಮ್ಮ ಚಾಯ್ಸ್ ರೀ. ಸ್ವಲ್ಪ ಕಸೂರಿ ಮೆಂತಿ ಮತ್ತು ಚಿಲ್ಲಿ ಫ್ಲೇಕ್ಸ್ ರೀ, ಮತ್ತು ಸ್ವಲ್ಪ ಅಜ್ವೈನ್ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ರೀ ನಾನು, 1.5 ಚಮಚದಷ್ಟು ಅಜ್ವೈನ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇದನ್ನೇ ಹಾಕಬೇಕಂತೇನು ರೂಲ್ಸ್ ಇಲ್ಲರಿ. ಏನೂ ಇಷ್ಟ ಇಲ್ಲಾಂದ್ರೆ ನೀವು ಹಂಗನೂ ಬರೀ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಕಿ ಅದನ್ನೂ ಚಪಾತಿ ಥರ ಮಾಡ್ಕೋಬೋದು ರೀ. ಸ್ವಲ್ಪ ಡಿಫ್ರೆಂಟಾಗಿರ್ಲಿಕ್ಕೆ ನಾನು ಇದನ್ನೆಲ್ಲ ಹಾಕಿದ್ದು. ಅಜ್ವೈನ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಸ್ವಲ್ಪ ಮೊಸರು ಇತ್ತಲ್ಲ ಅದನ್ನೇ ಸ್ವಲ್ಪ ಬೀಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ. ಅದಕ್ಕೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು ತೊಗೊಂಡ್ಬಿಟ್ಟು ಬೀಟ್ ಮಾಡ್ಕೋಬೇಕು. ನನಗೆ ಎಷ್ಟು ಸಾಕಾಗುತ್ತೆ ಅಂತೇಳಿ ನಾನು ಅಷ್ಟು ಮೊಸರು ತೊಗೊಂಡು ಬೀಟ್ ಮಾಡಿದ್ದೀನಿ ರೀ. ಅಂದರೆ ಬೆಳಗ್ಗೆ ಒಂದು ಟೈಮ್ ನಾಷ್ಟಕ್ಕಾದ್ರೆ ಸಾಕಾಗುತ್ತಂತೆ. ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ. ಒಗ್ಗರಣೆಗಿಂತಲ ಸಾಸ್ಬೆ, ಜೀರಿಗೆ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕ್ರಿ. ಕರಿಬೇವು ಮತ್ತು ಜೀರಿಗೆ, ಸಾಸ್ಬೆ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ರೀ. ಮತ್ತು ಅದು ಏನು ಚಾಪ್ ಮಾಡಿ ಇಟ್ಟಿದ್ದೀವಲ್ಲ ರೀ ಉಳ್ಳಾಗಡ್ಡಿ, ಚಾಪ್ ಮಾಡೋದು ಇಷ್ಟ ಇದ್ದಿಲ್ಲ ಅಂದರೆ ನೀವು ಸಣ್ಣಗೆ ಕಟ್ ಮಾಡಿಯಾದರೂ ಹಾಕ್ಬೋದು. ನಾನು ಹಂಗಾದ್ರೂ ಚಾಪ್ ಮಾಡ್ಕೊಂಡಿದ್ದೆಲ್ಲ ಅದ್ರೊಳಗೆ ಸ್ವಲ್ಪ ಎತ್ತಿ ಇಟ್ಕೊಂಡ್ಬಿಟ್ಟು ಈ ಒಗ್ಗರಣೆಗೆ ಹಾಕಿದ್ದೀನಿ ರೀ. ಒಗ್ಗರಣೆ ಬಾಣಲಿ ಸ್ವಲ್ಪ ಸಾಣ್ದ ಆಯಿತು, ಬಟ್ ಹಾಕಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಒಂದು ಚೂರು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ರೀ, ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಏನು ಬೀಟ್ ಮಾಡಿ ಇಟ್ಟಿದ್ದೀವಲ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಚಲೋತ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಕೆ ಬಿಡ್ತೀನಿ ರೀ. 1 ನಿಮಿಷ ಬಿಡಬೇಕು. 1 ನಿಮಿಷ ಒಳಗಡೆ ಸ್ವಲ್ಪ ತಣ್ಣಗಾದ್ರೆ ಸಾಕ್ರಿ, ಜಾಸ್ತಿ ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕಂತ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಮೊಸರಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ. ಮೊಸರು ಸ್ವಲ್ಪ ಐತಪ್ಪ ಮತ್ತು ನಾವು ಜಾಸ್ತಿ ಜನ ಇದ್ದೀವಿ ಅಂತಂದ್ರೆ ಆವಾಗ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಬೀಟ್ ಮಾಡ್ಕೋಬೋದು ರೀ. ಜಾಸ್ತಿ ಕ್ವಾಂಟಿಟಿ ಒಳಗೆ ಆಗುತ್ತೆ.
ಈಗ ಒಗ್ಗರಣೆ ರೆಡಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೊಸರು ಒಗ್ಗರಣೆ ಅಥವಾ ಮೊಸರು ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಇರ್ತೈತಿ, ಮಸ್ತ್ ಆಗುತ್ತೆ ರೀ. ಚಪಾತಿಗಾಗಲಿ ರೊಟ್ಟಿಗೆ ಮತ್ತು ಈ ರೀತಿ ಮಸಾಲ ಚಪಾತಿಗೆ ಮಸ್ತ್ ಆಗುತ್ತೆ ರೀ. ನಮಗೆ ಹಿಟ್ಟು ಕಲಸೋ ಟೆನ್ಷನ್ನೂ ಇರೋಂಗಿಲ್ಲ ಮತ್ತು ಟೇಸ್ಟ್ ಅಂತೂ ಮಸ್ತ್ ಇರ್ತೈತೆ ರೀ. ಈಗ ಏನು ನಾವು ಹಿಟ್ಟು ಕಲಸಿ ಇಟ್ಟಿದ್ದೀವಲ್ಲ, ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಅದಕ್ಕೆ ಅದು ತವಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದು ಈ ರೀತಿ ಹಾಕಿ ಎರಡೂ ಸೈಡ್ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಮಸಾಲ ಚಪಾತಿ ಅಥವಾ ಮಸಾಲ ದೋಸೆ ನೀವು ಏನು ಬೇಕಲ್ಲ ಅದನ್ನ ಕರಿಬೋದ್ರಿ. ನೀವೇ ಹೆಸರು ಹೇಳ್ಬೇಕದು. ನಾನಂತೂ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತ ಅನ್ನಿಸ್ತಾ ಅದಕ್ಕಂತ ಈ ರೀತಿ ಟ್ರೈ ಮಾಡಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಇದ್ದು ರೀ. ಬೆಳಗ್ಗೆನೇ ಖಾಲಿ ಅದು. ನನಗಂತೂ 2 ತಿಂದಿದ್ದೆ ನಾನು, ಇನ್ನೊಂದು ತಿನ್ಬೇಕಂತ ಅನ್ಸಾಕತ್ತಿತ್ತು. ಆಲ್ರೆಡಿ ಹಿಟ್ಟು ಮುಗಿದು ಬಿಟ್ಟಿತ್ತು, ಅಂದ್ರೆ ಖಾಲಿ ಆಗಿತ್ತು ರೀ. ಅಷ್ಟು ಟೇಸ್ಟ್ ಆಗಿದ್ದು. ನೀವೊಂದ್ಸಲ ಟ್ರೈ ಮಾಡಿರಿ, ಹೆಂಗಿತ್ತಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ರೀ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡ್ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಮಸಾಲ ಚಪಾತಿ ರೆಡಿ ಆಗುತ್ತೆ ನೋಡಿರಿ. ಗೋಧಿ ಹಿಟ್ಟು ಇಟ್ಬಿಟ್ರೆ ಸಾಕು, ಈಜಿಯಾಗೆ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಉಳ್ಳಾಗಡ್ಡಿ ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕೆ ಸ್ಕಿಪ್ಪು ಮಾಡ್ಬೋದು. ಈಗಿನ ಮಕ್ಳಿಗೆ ಹೆಂಗೆ ಗೊತ್ತ್ರಿ, ದಿನ ಒಂದೇ ರೀತಿ ತಿನ್ನಂದ್ರೆ ಇಷ್ಟನೇ ಪಡೋಂಗಿಲ್ಲ. ಅದಕ್ಕಂತ ಸ್ವಲ್ಪ ನಾನು ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಈಜಿ ಅಲ್ರಿ ಮಾಡೋದು. ನಮ್ಮ ಮನೆಯೊಳಗಂತೂ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಂತೂ ಯಾವಾಗಲೂ ಇರತ್ತೈತಿ. ಅದ್ರೊಳಗನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಂತೇಳಿ ಟ್ರೈ ಮಾಡಿದ್ರಿ. ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು. ಈಗ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಐತ್ರಿ, ಮಸ್ತಾಗಿ ರೆಡಿ ಆಗ್ತಾವೆ. ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ರೀ. ಎಷ್ಟು ಮಸ್ತ್ ಬಂದಾವೆ ನೋಡಿರಿ. ಯಾವ ಟೆನ್ಷನ್ನೂ ಇಲ್ಲ, ಈಜಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಮನೆಯವ್ರದ್ದು ಆಲ್ರೆಡಿ ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗಿ ಬಿಸಿ ಬಿಸಿ ಮಸಾಲ ಚಪಾತಿ ಮತ್ತು ಮೊಸರು ಒಗ್ಗರಣೆ ರೆಡಿ ಆಗೈತಿ. ನಾಷ್ಟ ಮಾಡಾಕತ್ತಾರು. ಅವ್ರಿಗೆ ಇಷ್ಟ ಆದವು ರೀ. ಮಸ್ತಾಗಿ ಅನ್ನಾಕತ್ತಿದ್ರು. ಸಾಫ್ಟಾಗಿ ಹಲ್ಲಿಲ್ಲಾರ್ದವ್ರಿಗಂತೂ ಬೆಸ್ಟ್ ನೋಡಿದ್ದು ಅಂತ ಅನ್ನಾಕತ್ತಿದ್ರು. ಅಷ್ಟು ಸಾಫ್ಟ್ ಇರ್ತಾವ್ರಿ. ಚಪಾತಿ ಆದರೂ ಸ್ವಲ್ಪ ಬಾಯಿ ಆಡ್ಸಕ್ಕವ್ರಿ ಹಲ್ಲಿಲ್ಲಾರ್ದವ್ರಿಗೆ ಕಷ್ಟ ಅನ್ಸುತ್ತಲ್ಲ, ಇದು ಕಷ್ಟನೇ ಅನ್ಸಲ್ಲ ರೀ. ಈಜಿಯಾಗಿ ತಿನ್ಬೋದು. ಸಣ್ಣ ಸಣ್ಣ ಮಕ್ಕಳಿಗೆ ಆದರೂ ಮತ್ತು ವಯಸ್ಸಾದವ್ರಿಗೆ ಆದ್ರೂ ಚಪಾತಿ ಬದಲು ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ. ಈಗ ಎಲ್ಲ ಇದೇ ರೀತಿ ಮಾಡಿಕೊಡ್ತೀನಿ ರೀ. ನಾನು ಜಳಕ ಮಾಡಿ ಬಂದುಬಿಟ್ಟು ನಾಷ್ಟ ಮಾಡೋದು. ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಮತ್ತು ನಾಷ್ಟ ಕೊಟ್ಟು ಜಳಕ ಅದು ಮಾಡಿ ಮತ್ತಷ್ಟು ಮಾಡ್ಬೇಕ್ರಿ. ಈಗ ಜಳಕ ಅದು ಆಯಿತು, ಮತ್ತಷ್ಟು ಮಾಡಿದ್ದೆ ರೀ. ಮಸ್ತಾಗಿ ಮಸಾಲ ಚಪಾತಿ ಮೊಸರು ಚಟ್ನಿ ನಾಷ್ಟ ಮಾಡೋಣ ಬರ್ರಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತೆ ರೀ. ಕಲರ್ಫುಲ್ಲಾಗಿ ಅದು ಚಿಲ್ಲಿ ಫ್ಲೇಕ್ಸ್ ಮತ್ತು ಕಸೂರಿ ಮೆಂತಿ ಹಾಕಿರ್ತೀವಲ್ಲ, ಕಲರ್ಫುಲ್ ಚೆಂದ ಕಾಣುತ್ತೆ ಮತ್ತು ಟೇಸ್ಟ್ನೂ ಇರ್ತೈತೆ ರೀ. ಸಾಫ್ಟಾಗಿ ಹಂಗೆ ಗುಳುಮ್ ನುಂಗ್ತಾ ಇರಬೇಕು, ಅಷ್ಟು ಮಸ್ತ್ ಆಗುತ್ತೆ. ಎರಡೇ ಉಳ್ದಾವೆ ನೋಡಿರಿ ಲಾಸ್ಟ್. ಇನ್ನು ಇದಿಷ್ಟು ನಾಷ್ಟ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆ ಅದು ಎಲ್ಲ ಕೆಲಸ ಇರ್ತೈತಿ. ಈಗ ನಾಷ್ಟ ಮಾಡ್ಬೇಕು ನೋಡಿರಿ. ಎಷ್ಟು ಮಸ್ತ್ ಬಂದವು ಸಾಫ್ಟಾಗಿ. ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು, ಅಷ್ಟು ಮಸ್ತ್ ಆಗಿದ್ದು ರೀ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಅಷ್ಟು ಮಸ್ತ್ ಟೇಸ್ಟ್ ಹತ್ತಿದ್ದು ನೋಡಿರಿ. ಈಗ ನಾಷ್ಟ ಮಾಡಿ ಹೋಗಿ ಕಾಯಿಪಲ್ಯ ತಂದೆ ನೋಡಿರಿ. ಇವತ್ತು ಬುಧವಾರ ಇತ್ತಲ್ಲ, ಹೀಗಾಗಿ ಕಾಯಿಪಲ್ಯ ತಂದಿಟ್ಬಿಟ್ಟು ಇನ್ನು ಬಟ್ಟೆ ಬಾಂಡೆ ಆಮೇಲೆ ಅಡುಗೆ ಎಲ್ಲ ಮಾಡ್ಕೋಬೇಕು. ಫಸ್ಟಿಗೆ ಕಾಯಿಪಲ್ಯ ತಂದು ಸ್ವಲ್ಪ ಇಟ್ಟಿಂದ ಆಮೇಲೆ ಅರ್ಬಿ ತೊಳೆದು ಅಡುಗೆ ಮಾಡ್ಕೊತೀನಿ ರೀ. ಸ್ವಲ್ಪ ತಂದಿದ್ದು ಕಾಯಿಪಲ್ಯ ರೇಟ್ ಜಾಸ್ತಿ ಐತೆ ಅಂಥೇಳಿ ಸ್ವಲ್ಪ ತೊಗೊಂಬಂದಿದ್ರಿ. ಇಷ್ಟರೊಳಗನೆ ಮ್ಯಾನೇಜ್ ಮಾಡೋದು. 1-2-3 ದಿವಸ ಮತ್ತು ಬೇಕಂದ್ರೆ ತೊಗೊಳಕ್ಕೆ ಬರ್ತೈತಿ. ಈಗ ಕೊತ್ತಂಬರಿ ಅಷ್ಟು ಸೋಸಿ ಇಡ್ತೀನಿ ರೀ. ಸೋಸಿ ಮತ್ತು ಕರ್ಬೇವು ಸೊಪ್ಪು ಅಷ್ಟು ಸೋಸಿ ಇಟ್ಕೋಬೇಕು. ಇಷ್ಟು ತಂದಿದ್ರಿ. ತಪ್ಪಲ ಪಲ್ಯ ಅಂತೂ ಸರಿನೇ ಇದ್ದಿತ್ತಿಲ್ಲ, ಎಲ್ಲ ನೀರಾಗಿತ್ತು. ಹೀಗಾಗಿ ತರಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ಫ್ರೆಶ್ ಆಗಿದ್ರೆ ಭಾಳ ದಿವಸ ಇರ್ತೈತ್ರಿ. ಸ್ವಲ್ಪ ನೀರು ಆಗಿಬಿಟ್ರೆ ಜಲ್ದಿನೇ ಹಾಳಾಗುತ್ತೆ. ಸುಮ್ಮನೆ ತಂದು ವೇಸ್ಟ್ ಅಂಥೇಳಿ ತರಕ್ಕೆ ಹೋಗಿಲ್ಲ. ಈಗ ನನ್ನ ಮಗನಿಗೆ ಅದನ್ನೇ ಹೇಳಾಕತ್ತಿದ್ದೆ, ಎಷ್ಟರ ರೇಟ್ ಜಾಸ್ತಿ ಆಗೈತೆ ನೋಡಪ್ಪ, ಯಾವಾಗ ಕಮ್ಮಿ ಆಗುತ್ತೆ ಅಂಥೇಳಿ ಅನ್ನಕತ್ತಿದ್ದೆ ರೀ. ಈಗ ಅರ್ಬಿ ಎಲ್ಲ ತೊಳೆದು ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ ಆಲ್ರೆಡಿ 1 ಆಗಕ್ಕೆ ಬಂದೈತಿ. ಇವತ್ತು ಸ್ಪೆಷಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಉಳ್ಳಾಗಡ್ಡಿ ಚಟ್ನಿ ಅಥವಾ ಉಳ್ಳಾಗಡ್ಡಿ ಖಾರ ಅಂತಾರೋ, ಅದನ್ನ ಮಾಡ್ತೀನಿ ರೀ. ಇವತ್ತು ರೆಸಿಪಿ ಶೇರ್ ಮಾಡ್ಕೊತೀನಿ ನಿಮ್ಗೆ. ಫಸ್ಟ್ ಒಂದು ಸಲ ಮಾಡಿದಾಗ ಅಂದರೆ ಬಾದಿಸಿಂದ ಒಂದು ಸಲ ಮಾಡಿದ್ದೆ ರೀ. ರೆಸಿಪಿ ಶೇರ್ ಮಾಡ್ಕೊರಿ ಅಂತ ಭಾಳ ಜನ ಕೇಳಿದರು. ಅದಕ್ಕಂತೇಳಿ ಇವತ್ತು ಮಧ್ಯಾಹ್ನ ಸ್ವಲ್ಪ ಫ್ರೀನೂ ಇತ್ತು ರೀ ಟೈಮ್. ನಮ್ಮ ಮನೆಯವರು ಊಟಕ್ಕೆ ಲೇಟಾಗಿ ಬರ್ತೀನಿ ಅಂತಂದರು. ಮತ್ತು ಮನೂ ಆಗಾಗ ಊಟ ಮಾಡಿದ ಮಮ್ಮಿ ಸ್ವಲ್ಪ ನನಗೇನು ಹುಷಿಲ್ಲ, ಸಾವಕಾಶ ಮಾಡಿರಿ ಅಂತಂದ. ಅದಕ್ಕಂತೇಳಿ ಈಗ ಉಳ್ಳಾಗಡ್ಡಿ ಚಟ್ನಿ ಮತ್ತು ಬಿಸಿ ರೊಟ್ಟಿ ಮಾಡ್ತಿದ್ರಿ. ಅನ್ನ
ಅಷ್ಟು ಮಾಡೋದು. ಅದಕ್ಕಂತ ಉಳ್ಳಾಗಡ್ಡಿನ ಫಸ್ಟಿಗೆ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಇಷ್ಟು ಕಟ್ ಮಾಡಿದ್ದೀನಿ ರೀ. ಅಂದರೆ ಕುಟ್ಟು ಕಲ್ಲೊಳಗೆ ಸ್ವಲ್ಪ ಕಮ್ಮಿ ಹಿಡಿತೈತಲ್ರಿ, ಜಾಸ್ತಿ ಆಗಿಬಿಡ್ತಂದ್ರೆ ಅದ್ರ ಕುಟ್ಟಕ್ಕಾಗಂಗಿಲ್ಲ. ಅದಕ್ಕಂತ ಇಷ್ಟ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದು. ಒಂದು ಮೀಡಿಯಮ್ ಸೈಜು 1-2 ಉಳ್ಳಾಗಡ್ಡಿ ಕಟ್ ಮಾಡಿ ನೀರಾಗ ಹಾಕಿ ಇಟ್ಟಿದ್ದೀನಿ ರೀ. ನೀರಾಗ ಹಾಕಿ ಇಟ್ಕೋಬೇಕು ಒಂದು 5 ನಿಮಿಷ, ಇಲ್ಲಾಂದ್ರೆ ತೊಳೆದ್ಬಿಟ್ಟು ಹಾಕಿದ್ರು ನಡೀತೈತಿ. ನಾನಿಲ್ಲಿ ನೀರಾಗ ಹಾಕಿ ಇಟ್ಟಿದ್ದೀನಿ ರೀ. ಸ್ವಲ್ಪ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಸ್ವಲ್ಪ ಅದ್ರೊಳಗಿಂದ ಉಳ್ಳಾಗಡ್ಡಿ ಒಳಗಿಂದ ಕಾಂಗೆಲ್ಲ ಹೋಗ್ತೈತ್ರಿ ನೀರಾಗ ಹಾಕಿಟ್ರೆ. ಈಗ ಚಟ್ನಿ ಮಾಡೋಕೆ ಏನೈತಲ್ಲ, 1 ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ರೀ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜವಾರಿ ಮೆಣಸಿನ್ಕಾಯಿ ಸಿಗ್ತಾವಲ್ರಿ. ಮೆಣಸಿನ್ಕಾಯಿ ಒಳಗೆ ಸಿಕ್ಕಾಪಟ್ಟೆ ವೆರೈಟಿ ಅದಾವೆ. ನನಗೆ ಗೊತ್ತಿರೋದು ಒಂದು 2-3 ವೆರೈಟಿ ಅಷ್ಟೇ ರೀ. ಪಾಟ್ಲಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಜವಾರಿ ಮೆಣಸಿನ್ಕಾಯಿ ಅಂತ ಅದು ಗೊತ್ತೈತಿ. ಈಗ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ. ಮೆಣಸಿನ್ಕಾಯಿ ಹೆಂಗೆ ಗೊತ್ತಂದ್ರೆ ಫಸ್ಟಿಗೆ ನೀರೊಳಗೆ ನೆನೆಸ್ಬಿಟ್ಟು ಚಟ್ನಿ ಕುಟ್ಕೊಂಡ್ರೆ ಜಲ್ದಿ ಸಣ್ಣ ಆಗ್ತೈತ್ರಿ. ಈ ರೀತಿ ಒಮ್ಮೆ ಹಾಕಿ ಕೊಟ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಡ್ತೈತಿ, ಎಫೆಕ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಅಂದ್ರೆ ಅದು ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾದಂಗೆ ಆಗಿರ್ತಾವಲ್ರಿ, ಜಲ್ದಿ ಸಣ್ಣ ಆಗಂಗಿಲ್ಲ. ನೀವು ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿನೀರೊಳಗೆ ಅಥವಾ ನೀರೊಳಗೆ 1-2 ತಾಸು ನೆನೆಸಿ ಇಟ್ಕೊಂಡ್ಬಿಟ್ರೆ ಮೆತ್ತಗಾಗ್ತೈತ್ರಿ. ಅದು ಮೆಣಸಿನ್ಕಾಯಿ ಚಟ್ನಿ ಜಲ್ದಿನ ಸಣ್ಣ ಆಗ್ತೈತಿ. ಜಾಸ್ತಿ ಹೊತ್ತು ಕುಟ್ಟೋದು ಹತ್ತಂಗಿಲ್ಲ ರೀ. ಹಿಂಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಅದು ಬೀಜನೂ ಜಲ್ದಿ ಸಣ್ಣ ಆಗಂಗಿಲ್ಲ ಮತ್ತು ಮ್ಯಾಲಿಂದ ಅದು ಮೆಣಸಿನ್ಕಾಯ್ದು ಅದೂ ಸಣ್ಣ ಆಗಂಗಿಲ್ಲ ರೀ. ನನಗಂತೂ ಕುಟ್ಟಾಕ ಬೇಸರ ಬರಾಕತ್ತಿತ್ತು. ಬಟ್ ಕಲಿ ಒಳಗೆ ಕುಟ್ಬಿಟ್ರೆ ಅದು ಉಳ್ಳಾಗಡ್ಡಿ ಚಟ್ನಿ ಟೇಸ್ಟ್ ಬರೋದ್ರಿ. ಅಂದರೆ ಫಸ್ಟ್ ನಮ್ಮ ಅಜ್ಜಿ ಅದೆಲ್ಲ ಹದ ಮಾಡ್ತಿರಲ್ಲ ಮಾಡಾಕತ್ತಿದ್ರಿ. ನಾನು ಇದೇ ರೀತಿ ಅವರು ಕಲಿ ಒಳಗೆ ಕುಟ್ಬಿಟ್ಟು ಮಾಡ್ತಿದ್ರು. ಭಾಳ ಮಸ್ತ್ ಆಗ್ತಿತ್ತು. ನಮ್ಮ ಮನೆಯವ್ರಿಗೆ ಇದೇ ರೀತಿ ಕುಟ್ಟಿದ್ದನ್ನು ಇಷ್ಟಪಡ್ತಾರೆ. ಮಿಕ್ಸರ್ ಒಳಗೆ ಮಾಡಿದ್ದು ಅಷ್ಟು ಇಷ್ಟಪಡೋಂಗಿಲ್ಲ. ಬಟ್ ನಾನು ಒಂದೊಂದು ಸಲ ಬೇಸರ ಬಂದ ಮಿಕ್ಸರ್ ಒಳಗೆ ಮಾಡಿರ್ತೀನಿ. ಬಟ್ ಇದ್ರೊಳಗೆ ಕುಟ್ಟಿದಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಅದು. ಈಗೆಲ್ಲ ಹಾಕಿಬಿಟ್ಟು ಸ್ವಲ್ಪ ಸಣ್ಣಗೆ ಕುಟ್ಕೋಬೇಕ್ರಿ. ಮೆಣಸಿನ್ಕಾಯಿ ಎಲ್ಲ ಸಣ್ಣ ಆದಮೇಲೆ ರೀ ಉಳ್ಳಾಗಡ್ಡಿ ಏನು ನೀರೊಳಗೆ ಹಾಕಿಟ್ಟಿದ್ದೀವಲ್ಲ ಅದನ್ನೆಲ್ಲ ನೀರು ತೆಗೆದುಬಿಟ್ಟು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕುಟ್ಕೋಬೇಕ್ರಿ ಲೈಟಾಗಿ. ಜಾಸ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು. ಲೈಟಾಗಿ ಈ ರೀತಿ ಜಜ್ಕೋಬೇಕ್ರಿ. ಸ್ವಲ್ಪ 1 ನಿಮಿಷ ಅಷ್ಟು ಜಜ್ಕೊಂಡ್ಬಿಟ್ರೆ ಅದು ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಗುತ್ತೆ. ಉಳ್ಳಾಗಡ್ಡಿ ಹಾಗೆ ಇರಬೇಕು, ಜಸ್ಟ್ ಅವನ್ನ ಸ್ವಲ್ಪ ಜಜ್ಕೋಬೇಕ್ರಿ. ಈ ರೀತಿ ಲೈಟಾಗಿ ಜಜ್ಕೋಬೇಕು. ಅವಾಗೇನಾಗುತ್ತೆ ಉಳ್ಳಾಗಡ್ಡಿ ಟೇಸ್ಟ್ ಆಗುತ್ತೆ. ನೀವು ಸಣ್ಣಗೆ ಕುಟ್ಬಿಟ್ರೆ ಅದು ಉಳ್ಳಾಗಡ್ಡಿ ಚಟ್ನಿ ಟೇಸ್ಟ್ ಹೋಗ್ಬಿಡ್ತೈತ್ರಿ. ಈ ರೀತಿ ಜಸ್ಟ್ 1 ನಿಮಿಷ ಸ್ವಲ್ಪ ಜಜ್ಕೊಂಡ್ಬಿಟ್ರೆ ಆಯಿತು. ಚಟ್ನಿ ಮಸ್ತಾಗಿ ರೆಡಿ ಆಗುತ್ತೆ ನೋಡಿರಿ. ಉಳ್ಳಾಗಡ್ಡಿ ಚಟ್ನಿ ಬಿಸಿ ರೊಟ್ಟಿ ಆಗಲಿ ಮತ್ತು ಬಿಸಿ ಚಪಾತಿಗಾಗಲಿ ಮಸ್ತ್ ಅಂದ್ರೆ ಮಸ್ತ್ ಹತ್ತೈತ್ರಿ. ಅಷ್ಟು ಇಷ್ಟನೂ ಆಗುತ್ತೆ. ಮತ್ತು ಇದು ಚಟ್ನಿ ಮಾಡಿಬಿಟ್ಟು 1-2 ದಿವಸನೂ ಇಟ್ಕೋಬೋದು ರೀ, ಹಾಳಾಗಂಗಿಲ್ಲ. ಯಾಕಂದ್ರೆ ಹುಂಚೆಹಣ್ಣು ಹಾಕಿರ್ತೀವಲ್ಲ, ಅಂದರೆ ಇವತ್ತು ಕುಟ್ಟಿ ನಾಳೆ ತನಕನೂ ತಿನ್ಬೋದು. ಹೊರಗೆ ಇಟ್ರೂ ಹಾಳಾಗಂಗಿಲ್ಲ ರೀ. ಫ್ರಿಜ್ ಒಳಗೆ ಇಡಾಕೆ ಹೋಗಬಾರ್ದು, ಯಾಕಂದ್ರೆ ಫ್ರಿಜ್ಜೆಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ ಉಳ್ಳಾಗಡ್ಡಿದು. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ ತೊಳೆದು ಹಾಕಿದ್ರಿ ನಾನು. ಉಳ್ಳಾಗಡ್ಡಿ ತೊಳೆದ್ಬಿಟ್ರೆ ಸ್ಮೆಲ್ನೂ ಕಮ್ಮಿ ಆಗುತ್ತೆ ಮತ್ತು ಅದ್ರೊಳಗಿನ ಕಾಂಗ್ನೂ ಕಮ್ಮಿ ಆಗುತ್ತೆ. ತಿನ್ನಕ್ಕೆ ನಮ್ಗೆ ಅಷ್ಟೊಂದು ಇದು ಅನ್ಸಂಗಿಲ್ಲ. ಈಗ ಚಟ್ನಿ ರೆಡಿ ಆಗಿತ್ತು ನೋಡಿರಿ ಮಸ್ತಾಗೆ. ಇನ್ನು ತೆಗೆದಿಟ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಅಂತೂ ಏನು ಮಸ್ತ್ ಹತ್ತೈತೆ ಅಂದಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಬಟ್ ನೋಡಿಬಿಟ್ರೆ ಅಷ್ಟೊಂದು ಗೊತ್ತಾಗಂಗಿಲ್ಲ ಯಾವುದೇ ಟೇಸ್ಟ್ ಆಗಲಿ. ಅದನ್ನು ತಿಂದಾಗನೇ ಅದ್ರ ರುಚಿ ಗೊತ್ತಾಗೋದು. ನಮ್ಮ ಬಿಜಾಪುರ ಸೈಡಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ಹಳ್ಳಿಗಳ ಕಡೆ ಸಿಕ್ಕಾಪಟ್ಟೆ ಮಾಡ್ತಾರೆ. ಇಲ್ಲಿ ಸಿಟ್ಯಾಗ ಅಷ್ಟೊಂದೇನು ಮಾಡೋಕ್ಕೆ ಹೋಗಲ್ಲ. ಮಾಡ್ರೂ ಮಿಕ್ಸರ್ ಒಳಗೆ ಮಾಡ್ತಾರೋ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ, ಕಲಿ ಒಳಗೆ ಕೂಟದಷ್ಟು. ಈಗ ಚಟ್ನಿನೂ ರೆಡಿ ಐತಲ್ಲ, ಇನ್ನು ರೊಟ್ಟಿ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡೋದು. ಇನ್ನು ಅನ್ನನೂ ಮಾಡೋಕೆ ಇಟ್ಟಿದ್ದೀನಿ ರೀ. ಅನ್ನ ಬೇಕಂತ ಮನಗೆ, ಹೀಗಾಗಿ ಅನ್ನಕ್ಕೂ ಇಟ್ಟಿದ್ದೀನಿ. ರೊಟ್ಟಿ ಎಷ್ಟು ಮಾಡ್ಕೊಂಬಿಟ್ಟು ಊಟ ಮಾಡೋದು. ನಾನು ರೊಟ್ಟಿಗೆ ಜಿಗಿಟ್ ಹಾಕೋಕ್ಕೆ ಹೋಗಿಲ್ಲ ರೀ, ಯಾಕಂದರೆ ಆಲ್ರೆಡಿ ಜಿಗಿಟ್ ಭಾಳ ಅದಾವು. ಜಿಗಿಟ್ ಹಾಕಿಬಿಟ್ರೆ ಬಡ್ಯಾಕನೇ ಆಗಂಗಿಲ್ಲ. ಅದಕ್ಕಂತ ನಾನು ಜಿಗಿಟ್ ಹಾಕೋಕ್ಕೆ ಹೋಗಿಲ್ಲ ರೀ. ಜಿಗಿಟ್ ಅಂದರೆ ಬಿಸಿನೀರು ಹಾಕೋಕ್ಕೆ ಹೋಗಿಲ್ಲ. ಅಂದರೆ ಜಿಗಿಟ್ ಅಂದ್ರೂ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ರೀ, ಅದಕ್ಕಂತ ಹೇಳಿದೆ. ಬಿಸಿನೀರು ಹಾಕಿಬಿಟ್ರೆ ರೊಟ್ಟಿ ಹಿಟ್ಟು ಜಿಗಿಟ್ ಆಗುತ್ತೆ. ಅದು ಯಾವಾಗ ಹಾಕಬೇಕಂದ್ರೆ ಸ್ವಲ್ಪ ಭಾಳ ದಿವಸದಿಂದ ಬೀಸಿ ಇಟ್ಟಿರ್ತೇವೆ ಮತ್ತು ಹಳೆ ಜೋಳ ಇದ್ರೆ ಜಿಗಿಟ್ ಹಾಕಬೇಕಾಗುತ್ತೆ. ನಾನು 1 ತಿಂಗಳ ತನಕನೂ ಬೀಸಿಬಿಟ್ಟು ರೊಟ್ಟಿ ಮಾಡಿದ್ರೆ ಜಿಗಿಟೇ ಇರ್ತೈತ್ರಿ. ಒಂದು 15-20 ದಿವಸ ತಿಂಗಳು ಆದಂಗೆ ಎಲ್ಲ ಜಿಗಿಟ್ ಹೋಗ್ತಾ ಬರ್ತೈತಿ. ಆದರೆ ನಾವು ಹೊರಗಡೆ ತಂದಿಂದ ಹಿಟ್ಟಿನ ರೊಟ್ಟಿ ಮಾಡ್ಬೇಕಂದ್ರೆ ಸ್ವಲ್ಪ ಜಿಗಿಟ್ ಹಾಕಿನೇ ಮಾಡಬೇಕಾಗುತ್ತೆ. ನಾವು ಮನೆಯೊಳಗೇ ಬೀಸ್ಕೊಂಡ್ಬಂದಿರ್ತೀವಲ್ರಿ, ಅದು ಎಷ್ಟು ದಿವಸ ಆಯ್ತು ಬೀಸಿ ಅಂಥೇಳಿ ನಮಗೆ ಗೊತ್ತಾಗುತ್ತಲ್ಲ. ಅದಕ್ಕಂಥೇಳಿ ಮತ್ತು ಜಿಗಿಟ್ ಹಾಕೋಕ್ಕೆ ಹೋಗಂಗಿಲ್ಲ. ಮತ್ತು ಒಂದೊಂದು ಜೋಳದ ಮೇಲೂ ಡಿಫೆಂಡ್ ಇರ್ತೈತ್ರಿ. ಒಂದೊಂದು ಜೋಳ ಭಾಳ ಜಿಗಿಟ್ ಇರ್ತಾವೆ ರೀ, ಒಂದೊಂದು ಜೋಳ ಜಿಗಿಟ್ ಇರೋಂಗಿಲ್ಲ. ಇವು ಜೋಳ ಅಂತೂ ಜಿಗಿಟ್ ಹಾಕಿಬಿಟ್ರೆ ನನಗೆ ಬಡ್ಯಾಕ ಆಗಂಗಿಲ್ಲ ರೀ. ಅದಕ್ಕಂತ ನಾನು ಜಿಗಿ ಹಾಕೋಕ್ಕೆ ಹೋಗಿಲ್ಲ.
ಜೋಳದ ರೊಟ್ಟಿ ಹೆಂಗೆ ಗೊತ್ತೆ ಅಂದರೆ ಬಡದು ಮಾಡಿಬಿಟ್ರೆ ಟೇಸ್ಟ್ ಬರ್ತಾವೆ, ಲಟ್ಟಿಸಿ ಮಾಡಿಬಿಟ್ರೆ ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ. ಅದಕ್ಕಂತೇಳಿ ನಾನು ಜಾಸ್ತಿ ಈ ರೀತಿ ಕೈಲೇನು ಬಡ್ದು ಮಾಡೋದ್ರಿ. ಲಟ್ಟಿಸ್ಬಿಟ್ಟು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಅದು ಮಾಡಿ ತಿಂದವ್ರಿಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಅಂತೇಳಿ. ಒಲೆ ಮೇಲೆ ಮಾಡಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತಾವೆ, ಆದರೆ ಗ್ಯಾಸ್ ಮೇಲೆ ಮಾಡೋಕ್ಕಿಂತ ರೀ. ಈಗ ಎಲ್ಲ ಅಡುಗೆ ರೆಡಿ ಐತೆ ನೋಡಿರಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಚಟ್ನಿ, ಮೊಸರು ಒಗ್ಗರಣೆ. ಬೆಳಗ್ಗೆ ಸ್ವಲ್ಪ ಇತ್ತು ರೀ, ಹೀಗಾಗಿ ಅದನ್ನೇ ಹಾಕೊಂಡ್ಬಿಟ್ಟು ಊಟ ಮಾಡಿದ್ವಿ. ಈಗ ನನ್ನ ಮಕ್ಕಳಿಗೆ ಈವ್ನಿಂಗ್ ಟೈಮ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತ್ರಿ. ಇಷ್ಟು ತನಕ ಎಲ್ಲ ಕೆಲಸನೂ ಆಯಿತು. ಈಗ ಟೈಮ 6:30 ಆಗೈತಿ. ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತ ಅದಕ್ಕಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಎಣ್ಣೆ ಹಾಕಿದೇನೆ ಅಂದರೆ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಈಜಿಯಾಗೆ ಮಾಡ್ಕೊಂಡ್ಬಿಡ್ಬೋದು ರೀ. ಮಕ್ಕಳಿಗೆ ಅದು ಇಷ್ಟನೂ ಆಗಬೇಕು ಮತ್ತು ನಮಗೂ ಭೀ ಅದು ಎಣ್ಣೆ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಡಿಕೊಟ್ರೆ ನಮಗೂ ಸಮಾಧಾನ ಆಗುತ್ತೆ. ಅದಕ್ಕಂತೇಳಿ ನಾನು ಬಟಾಟಿ ಮತ್ತು ಕಡ್ಲಿಕಾಳನ್ನ ಸ್ಟೀಮ್ ಒಳಗೆ ಬೆನ್ಸ್ಕೊತೀನಿ ರೀ. ಕುಕ್ಕರ್ ಒಳಗೆ ಬೆನ್ಸೋಕ್ಕಿಂತ ಸ್ಟೀಮ್ ಒಳಗೆ ಬೆನ್ಸೋದು ಬೆಸ್ಟ್ ರೀ. ಅದರೊಳಗಿಂದ ನ್ಯೂಟ್ರಿಷನ್ ಆಗಲಿ ಏನೂ ಹಾಳಾಗಂಗಿಲ್ಲ ಅಂತ ಹೇಳ್ತಾರೋ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ, ನಾನು ಕೇಳಿದ್ದೆ ಅಷ್ಟೇ ರೀ. ಈಗ ಬಟಾಟಿ ಮತ್ತು ಕಡ್ಲಿಕಾಳನ್ನ ಕುದಿಸ್ಕೊತೀನಿ ರೀ ಸ್ಟೀಮ್ ಒಳಗೆ. ಅಂದ್ರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಬೆನ್ಸ್ಕೋಬೇಕು. ಆ್ಯಕ್ಚುಲಿ ಕಡ್ಲಿಕಾಳು ಬೇರೆ ಬಟಾಟಿ ಬೇರೆ ಕುದಿಸ್ಕೋಬೇಕಿತ್ತು ರೀ. ಬಟ್ ನಾನು ಎರಡು ಕೂಡಿ ಕುದಿಸಿದ್ದು ಮಿಸ್ಟೇಕ್ ಆಯಿತು ಲಾಸ್ಟಿಗೆ ಅನ್ನಿಸ್ತು ನನಗೂ ಭೀ. ಈಗ ಒಂದು 4-5 ನಿಮಿಷ ಕುದಿಸ್ಕೋಬೇಕ್ರಿ. ಈಗ 4-5 ನಿಮಿಷ ಆಗಿತ್ತು. ಗ್ಯಾಸು ಬಂದ್ ಮಾಡಿದ್ದೆ ರೀ, ಸ್ವಲ್ಪ ತಣ್ಣಗಾಗೈತಿ. ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ ನಾನು ಸ್ವಲ್ಪ ರುಬ್ಕೊತೀನಿ ರೀ. ಅದೇನು ಕುದಿಸಾಕಿಟ್ಟಿದ್ದಿಲ್ಲ ಅದ ಬೊಗಣಿಗೆ ಬುಟ್ಟಿಗೆ ನೀರು ಚೆಲ್ಬಿಟ್ಟು ಅದ್ರೊಳಗನ್ನ ರೆಡಿ ಮಾಡ್ಕೊತೀನಿ ರೀ. ಬಾಂಡೆನೂ ಕಮ್ಮಿ ಆಗ್ತಾವೆ ಈ ರೀತಿ ಮಾಡೋದ್ರಿಂದ. ಈಗ ಇಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಬಿಟ್ಟು ಕಡ್ಲಿಕಾಳನ್ನ ಸ್ವಲ್ಪ ಮಿಕ್ಸಿ ಆಗುತ್ತೆ ರೀ. ಆ್ಯಕ್ಚುಲಿ ಕಡ್ಲಿಕಾಳು ಬೇರೆನೇ ಮಿಕ್ಸಿ ಮಾಡ್ಕೋಬೇಕಿತ್ತು ಮತ್ತು ಬಟಾಟಿ ಹಂಗೆ ಹಾಕಿದ್ರೆ ನಡೀತಿತ್ತು. ಬಟ್ ನಾ ಇಲ್ಲೇ ಮಿಸ್ಟೇಕ್ ಮಾಡಿದ್ದು. ಬಟಾಟಿ ಹಾಕ್ಲಿಕ್ಕಂದ್ರೂ ನಡೀತೈತ್ರಿ, ಬರೀ ಕಡ್ಲಿಕಾಳು ಅಷ್ಟು ಹಾಕಿಬಿಟ್ರು. ಬಟ್ ನಾನು ಎರಡು ಕೂಡಿ ಮಿಕ್ಸರ್ಗೆ ಹಾಕಿ ಮಿಸ್ಟೇಕ್ ಮಾಡಿದೆ. ಯಾಕಂದ್ರೆ ಬಟಾಟಿ ಮ್ಯಾಶ್ ಆಗಿಬಿಟ್ಟು ಅದು ಕಡ್ಲಿಕಾಳು ಸಣ್ಣ ಆಗೋದಿಲ್ಲ ರೀ. ನಂದು ಹಾಗೆ ಆಗಿಬಿಟ್ಟಿತ್ತು. ಒಂದು 2-3 ಸಲ ಮಿಕ್ಸಿ ಮಾಡಿದೆ, ಬಟ್ ಅಷ್ಟೊಂದು ನೀಟಾಗೆ ಸಣ್ಣ ಆಗಲೇ ಇಲ್ಲ. ಅದು ಇರಲಿ ಬಿಡು ಅಂತ ಹಂಗೆ ಮಾಡಿದೆ. ಬಟ್ ನೀವು ಮಾಡ್ಬೇಕಾದ್ರೆ ಸಪ್ರೇಟಾಗಿ ಬೆನ್ಸ್ಕೋರಿ. ಯಾಕಂದ್ರೆ ಅದು ಬಟಾಟಿ ಬೆಲ್ಲ ಬೆಂದ್ಬಿಟ್ಟು ಮಿಕ್ಸಿ ಮಾಡೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಕಡ್ಲಿಕಾಳು ಅಷ್ಟೇ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬಟಾಟಿ ಹಂಗೆ ಹಾಕ್ಬೋದು. ಈಗ ಇದಕ್ಕೆ ನಾನು ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ. ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ತೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿ ರೀ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದು ಲಾಸ್ಟಿಗೆ ಅದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ರೀ. ನೀವು ನಿಂಬೆಹಣ್ಣಿನ ರಸ ಆದರೂ ಹಾಕ್ಬೋದು, ಆಮ್ಚೂರು ಪುಡಿ ಆದರೂ ಹಾಕ್ಬೋದು. ಬಟ್ ನಾನು ನಿಂಬೆಹಣ್ಣಿನ ರಸನ ಯೂಸ್ ಮಾಡಿದ್ದೀನಿ ರೀ. ಎಲ್ಲರ ಮನೆಯೊಳಗೆ ಇರ್ತೈತಿಲ್ಲ ಅದನ್ನೇ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತೇಳಿ ನಾನು ಅದನ್ನೇ ಹಾಕಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ರೀ. ಮಸಾಲೆ ಖಾರ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಹಸಿಮೆಣ್ಸಿಕಾಯಿನೂ ಸ್ವಲ್ಪ ಹಾಕಿದ್ದೀವಿ ರೀ. ಜಾಸ್ತಿ ಖಾರ ಹಾಕೋಕ್ಕೆ ಹೋಗಬಾರ್ದು, ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕಿದ್ರೆ ನಡೀತಿತ್ತು. ಬಟ್ ನನ್ನ ಮಕ್ಕಳಿಗೆ ಮೆಣ್ಸಿನ್ಕಾಯಿ ಬಂದ್ರೆ ಭಾಳ ಇರಿಟೇಷನ್ ಮಾಡ್ಕೊತಾರೆ. ಅದಕ್ಕಂತ ಒಂದೇ ಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದು. ಮತ್ತು ಸ್ವಲ್ಪ ಧನಿಯಾ ಪುಡಿ ರೀ ಎಲ್ಲ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಟೈಮ್ದಾಗ ಏನೈತಿಲ್ಲ, ನೀವು ಬ್ರೆಡ್ ಆದ್ರೂ ಪುಡಿ ಮಾಡಿ ಹಾಕ್ಬೋದು. ಇಲ್ಲಾಂದ್ರೆ ಚಪಾತಿ ಮಿಕ್ಕಿದ್ರೆ ಅದನ್ನ ಚಪಾತಿನ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ರೀ. ಅದು ಮಸ್ತ್ ಆಗುತ್ತೆ. ಬಟ್ ನನ್ನ ಕಡೆ ಚಪಾತಿ ಇದ್ದಿತ್ತಿಲ್ಲ ಮತ್ತು ರೊಟ್ಟಿ ಮಾಡಿದ್ದಿಲ್ಲ ನಾ ಇವತ್ತು ಮಧ್ಯಾಹ್ನದಾಗ. ಅದಕ್ಕಂತೇಳಿ ಹಾಕಕ್ಕೆ ಹೋಗಲಿಲ್ಲ. ಅಥವಾ ಚಪಾತಿ ಅಥವಾ ಬ್ರೆಡ್ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತಾವ್ರಿ. ಈಗ ಒಂದು ತವಿ ಕಾಸಕ್ಕೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ತವಿಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಅಂದರೆ ನಾವು ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ಕಟ್ಲೆಟ್ ಥರ ಮಾಡಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ರೀ. ಈ ರೀತಿ ಮಾಡಿ 2 ಸೈಡ್ ಬೆನ್ಸ್ಕೊಂಡ್ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಹತ್ತೈತಿ. ಮತ್ತು ಹಂಗೆ ತಿಂದ್ರೂ ಟೇಸ್ಟ್ ಹತ್ತತ್ತೆ ರೀ. ಮಕ್ಕಳಿಗೆ ಏನಾದರೂ ಒಂದು ಮಾಡಿಕೊಡು ಅಂತಂದಾಗ ಈ ರೀತಿ ಆರೋಗ್ಯಕರವಾದ ಒಂದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರಿಗೆ ಖುಷಿ ಆಗ್ತೈತಿ. ಈ ರೀತಿ ಎಲ್ಲನ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಂಡೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಚಪಟ್ ಮಾಡಿ 2 ಸೈಡ್ ಬೆನ್ಸ್ಕೋಬೇಕಾಗುತ್ತೆ. ಅದನ್ನೇ ಮಾಡಾಕತ್ತಿದ್ದೀನಿ ನೋಡಿರಿ. ಆ್ಯಕ್ಚುಲಿ ಕಡ್ಲಿಕಾಳು ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕಿತ್ತು, ಒಂದೊಂದು ಹಾಗೆ ಉಳಿದಿದ್ದು. ಅದಕ್ಕೆ ಮಿಸ್ಟೇಕ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ನಾನು ಭೀ, ಭಾಳ ಮಸ್ತಾಗಿತ್ತು. ಇವತ್ತಂತೂ 2 ರೆಸಿಪಿ ಟ್ರೈ ಮಾಡಿದ್ದು, ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. 2 ಸರಿಯಾಗಿಯೇ ಬಂದು ರೀ. ಟೇಸ್ಟ್ ಮಾತ್ರ ಮಸ್ತಾಗಿದ್ದು. ಇದ್ರೊಳಗನ ಸ್ವಲ್ಪ ಮಿಸ್ಟೇಕ್ ಆಯಿತು. ಯಾಕಂದರೆ ಕಡ್ಲಿಕಾಳು ಸಪ್ರೇಟಾಗಿ ರುಬ್ಬಿಟ್ಟಿದ್ರೆ ಇನ್ನೂ ಮಸ್ತ್ ಆಗ್ತಿತ್ತು ಅಂತ ಅನ್ನಿಸ್ತು ನನಗೆ.
ಮತ್ತು ಬ್ರೆಡ್ ಇದ್ದರೆ ಬ್ರೆಡ್ಡು ಹಾಕ್ಬೋದು ನೀವು, ಇಲ್ಲಾಂದ್ರೆ ಪನ್ನೀರ್ ಇದ್ದರೆ ಅದನ್ನೂ ಹಾಕ್ಬೋದು. ನಿಮ್ಗೆ ಏನು ಇಷ್ಟ ಅಲ್ಲ ಎಕ್ಸ್ಟ್ರಾ ಅದನ್ನ ಹಾಕ್ಬೋದು ರೀ. ಈಗ ಎಲ್ಲನೂ ಇದೇ ರೀತಿ ಮಾಡಿ ಬೆನ್ಸಾಕಿಡ್ತೀನಿ ರೀ ನಾನು. ಎಲ್ಲ ಬೆನ್ಸ್ಬಿಟ್ಟು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿ ಬೆನ್ಸ್ಕೋಬೇಕಾಗುತ್ತೆ ರೀ. ಜಾಸ್ತಿ ಎಣ್ಣೆಯನ್ನು ಹಾಕೋ ಅವಶ್ಯಕತೆ ಇರಲ್ಲ, 1-2 ಚಮಚದಷ್ಟು ಆದ್ರೆ ಸಾಕಾಗುತ್ತೆ. ಡೀಪ್ ಫ್ರೈ ಮಾಡಿ ಕೊಡೋಕ್ಕಿಂತ ಈ ರೀತಿ ಮಾಡಿಕೊಡೋದು ಬೆಸ್ಟ್ ಅಲ್ರಿ. ಡೀಪ್ ಫ್ರೈ ದಿನ ತಿನ್ನೋಕ್ಕಿಂತ ಈ ರೀತಿ ಒಂದು ಸಿಂಪಲ್ಲಾಗೆ ಮಾಡಿಕೊಡ್ಬೇಕಂತೇಳಿ ನಾನು ಟ್ರೈ ಮಾಡಿದ್ದು. ಹೊತ್ತು ಮುಳುಗ್ತಿಲ್ಲ ನನ್ನ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿರಿ ಮಮ್ಮಿ ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೋ, ಅದಕ್ಕಂತೇಳಿ ನಾನು ಏನಾದರೂ ಒಂದೇ ಎಕ್ಸ್ಪೆರಿಮೆಂಟ ಮಾಡ್ತಾ ಇರ್ತೀನಿ ರೀ. ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು. ನೀವು ಟ್ರೈ ಮಾಡಿರಿ, ಹೊಸ ರೆಸಿಪಿನ ಟ್ರೈ ಮಾಡಿರಿ, ಅವಾಗ ಗೊತ್ತಾಗುತ್ತೆ ಅದು ಹೆಂಗೆ ಬಂದೈತಿ ಮತ್ತು ಟೇಸ್ಟ್ ಹೆಂಗಾಗುತ್ತೆ ಅಂತ. ಮಾಡಿ ತಿಂದು ಖುಷಿ ಪಡೋದು ಅಷ್ಟೇ ರೀ ಜೀವನ. ಎಲ್ಲನ ಹೊಳ್ಳಿಸಿ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ 2 ಸೈಡ ಚಲೋ ಹೊತ್ನಾಗೆ ಬೆನ್ಸ್ಕೊತೀನಿ ರೀ. ಎಷ್ಟು ಮಸ್ತಾಗೆ ರೆಡಿ ಆಗ್ಯಾವ ನೋಡಿರಿ. ಇದನ್ನೇನು ಮಾಡೋದಂದ್ರೆ ನೀವು ಬನ್ ಇದ್ದು ಅಂದರೆ ಬನ್ ಸ್ವಲ್ಪ ನಡುವೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಹಾಕಿ ನಡುವೆ ಈ ಕಟ್ಲೆಟ್ ಇಟ್ಟು ವಡಾಪಾವ್ ಥರ ಕೊಡ್ಬೋದು ರೀ. ಅದನ್ನೂ ಮಸ್ತ್ ಆಗ್ತೈತಿ. ನಾನೇನು ಮಾಡಿದ್ದೀನಿ ಅಂದ್ರೆ ಕಟ್ಲೆಟ್ ಇಟ್ಟು ಸ್ವಲ್ಪ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಮತ್ತು ಉಳ್ಳಾಗಡ್ಡಿ ಇಟ್ಟಿದ್ದೆ ಆದರೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿ ಮ್ಯಾಲೆ ಸ್ವಲ್ಪ ಸೇವ್ ಹಾಕಿ ತಿಂದ್ರೆ ಭಾಳ ಮಸ್ತ್ ಹತ್ತೈತಿ ರೀ. ಹಂಗೊಂದು ತಿಂದ್ರೆ ಚಲೋ ಹತ್ತೈತಿ. ಬಟ್ ನಮ್ಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು. ಎಷ್ಟು ಮಸ್ತಾಗೆ ಬಂದೈತಿ ನೋಡಿರಿ. ನನ್ನ ಮಗಳಿದ್ರೆ ನಾನು ಟೇಸ್ಟ್ ಮಾಡ್ತೀನಿ ಮಮ್ಮಿ ಅಂತೇಳಿ ಬಂದಿದ್ಲು. ಆಯ್ತವ ಟೇಸ್ಟ್ ಮಾಡಂತ ಕೊಟ್ಟೆ. ಈಗ ಆಲ್ರೆಡಿ ಹಾಗೆ ಮಾಡ್ತಾ ಇದ್ದಂಗೆ ಖಾಲಿ ಆಗ್ಯಾವ್ರಿ ಸ್ವಲ್ಪ. ನಾನೀಗ ನಿಮ್ಗೆ ಸರ್ವ್ ಮಾಡಿ ತೋರಿಸ್ಬೇಕಿತ್ತಲ್ಲ, ಅದಕ್ಕಂತ ಸರ್ವ್ ಮಾಡಿ ತೋರಿಸಿದ್ದು. ಈಗ ನಾನು ಮತ್ತು ನಮ್ಮ ತನು ತಿನ್ನಾಕತ್ತೀವಿ ನೋಡಿರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.